ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯೂಟ್ಯೂಬ್ ಕಪ್ 2025 ಇನ್ನೇನು ಬಂದೇ ಬಿಡ್ತು. ನೋಡಿ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿದ್ದಂಗೆ ಸ್ಟೇಟ್ ಚಾಂಪಿಯನ್ಶಿಪ್ಪು ಮತ್ತು ಬೆಂಗಳೂರು ಚಾಂಪಿಯನ್ಶಿಪ್ ಮಾಡ್ತಾಯಿದ್ವಿ. ನೋಡಿ, ಸ್ಟೇಟ್ ಚಾಂಪಿಯನ್ಶಿಪ್ಪು ಈ ಜೂನ್ 15ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಫ್ರೆಂಡ್ಸ್ ನೋಡಿ, ನಾವು ಪ್ರತಿ ವರ್ಷ ಪ್ರೀ ಇವೆಂಟ್ ಮಾಡ್ತಾಯಿದ್ವಿ, ನಿಮಗೆ ಗೊತ್ತಿರೋಂಗೆ. ಆಮೇಲೆ ನೋಡಿ ಫ್ರೆಂಡ್ಸ್, ಈ ಸತಿ ನಾವು ಪ್ರೀ ಇವೆಂಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ನೋಡಿ, ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18ನೇ ವರ್ಷ IPL ಕಪ್ ಹೊಡೆದ್ರು. ಹಂಗಾಗಿ ಅವ್ರು ಫೈನಲ್ ಬಂದಿರೋ ಕಾರಣದಿಂದ ನಮಗೆ ಟೀ ಶರ್ಟ್ಗಳು ಸಿಕ್ಕಲಿಲ್ಲ. ಅಂದರೆ ಈ ಜರ್ಸಿಗಳಿದೆಯಲ್ಲ, ಅದು ಸಿಕ್ಕಲಿಲ್ಲ. ಎಲ್ಲ ಕಡೆ ವಿಚಾರಿಸಿದ್ರು, ಇಲ್ಲ ಸರ್ ನಮ್ಗೆ ತುಂಬ ಹೆವಿ ಡಿಮ್ಯಾಂಡ್ ಇದೆ, ಆರ್ಡ್ರ್ಗಳಿದೆ RCB ಟೀ ಶರ್ಟು ಅಂತೇಳಿ ಸಿಕ್ಕಲಿಲ್ಲ. ಆಮೇಲೆ ನಿಮ್ಗೆ ಗೊತ್ತಿರೋಂಗೆ ನೋಡಿ ಫ್ರೆಂಡ್ಸ್, ನಾವು ಇದು ಒಂದೊಂದು ದಾವಡಿದು 3 ಟೀ ಶರ್ಟು 4 ಟೀ ಶರ್ಟು, ಇಲ್ಲ ಅಮ್ಮಮ್ಮ ಅಂದರೆ 10 ಟೀ ಶರ್ಟು ನಾವು ಮಾಡಿಸೋದು ಅಷ್ಟೇ. ಹಂಗಾಗಿ ಅವರು ನಮ್ಗೆ ಟೈಮ್ ಹಿಡಿಯುತ್ತೆ, ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಹಂಗಾಗಿ ಟೀ ಶರ್ಟ್ಗಳು ಬರೋದು ಲೇಟ್ ಆಯಿತು. ಪ್ಲಸ್ ತುಂಬ ಜನ ದಾವಡಿಯವ್ರು ಏನು ಮಾಡಿದ್ರು, ಸರ್ ನಮ್ಗೆ ಇನ್ನೇನು ಟೂರ್ನಮೆಂಟ್ ಹತ್ರ ಬಂತು, ನಾವು ಬರೋಕ್ಕಾಗಲ್ಲ, ಪ್ರೀ ಇವೆಂಟ್ಗೆ ಒಂದು ದಿವಸ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನೋಡಿ, ನಿಮಗೆ ಗೊತ್ತಿರೋಂಗೆ ಈ ಹುಬ್ಳಿ, ಆಮೇಲೆ ಗದಗು, ದಾವಣಗೆರೆ, ಮೈಸೂರು, ಪಿರಿಯಾಪಟ್ಟಣ ಎಲ್ಲ ಕಡೆ ನಾವು ಚಾನ್ಸ್ ಕೊಟ್ಟಿರೋದ್ರಿಂದ ಪಾಪ ತುಂಬ ದೂರದಿಂದ ಬರಬೇಕು ಅಂತೇಳಿ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ನೋಡಿ ಫ್ರೆಂಡ್ಸ್, ಈಗ ನಾವು ಯೂಟ್ಯೂಬ್ ನಡೆಸೋದಿರ್ಬೋದು, ಪ್ರೀ ಇವೆಂಟ್ ಮಾಡೋದಿರ್ಬೋದು, ಎಲ್ಲ ದಾವಡಿಯವ್ರಿಗೋಸ್ಕರನೇ, ಪ್ಲಸ್ ನಮ್ಮ ವ್ಯೂಯರ್ಸು ಸಬ್ಸ್ಕ್ರೈಬರ್ಸ್ಗೋಸ್ಕರ. ದಾವಡಿಯವರೇ ಬರೋಕ್ಕಾಗಲ್ಲ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಟೀ ಶರ್ಟ್ಗಳೆಲ್ಲ ಅವ್ರಿಗೆ ಕೊರಿಯರ್ ಮುಖಾಂತರ ಹೋಗಿ ಇಲ್ಲ ಬಸ್ಸಲ್ಲಿ ಕಳಿಸ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ದಾವಡಿಯವ್ರಿಗೂ ಬಸ್ಸಲ್ಲಿ ಕೊರಿಯರಲ್ಲಿ ಕಳಿಸಿದ್ದೀವಿ. ಅದೆಲ್ಲ ಅವ್ರಿಗೆಲ್ಲ ರೀಚ್ ಆಗಿದೆ. ಪ್ರೀ ಇವೆಂಟಲ್ಲಿ ಮಾತಾಡೋ ಥರನೇ ಅವ್ರ ದಾವಡಿಯಲ್ಲೇ ನಿಂತ್ಕೊಂಡು ಫೋಟೋ ಹಾಕ್ತಾರೆ, ಇಲ್ಲ ಅಂದರೆ ವಿಡಿಯೋಲ್ಲಿ ಮಾತಾಡ್ತಾರೆ. ಹಂಗಾಗಿ ನೋಡಿ ಫ್ರೆಂಡ್ಸ್, ಈ ಸತಿ ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ 34 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಯಾವಾಗಲೂ 30 ಜನ ಆಗ್ತಾಯಿದ್ರು, ಈ ಸತಿ 34 ಜನ ಆಗಿದ್ದಾರೆ. ಏನಂದರೆ ತುಂಬ ಡಿಮ್ಯಾಂಡ್ ಇತ್ತು, ಅದರಲ್ಲಿ ಫಿಲ್ಟ್ರ್ ಮಾಡಿ 34 ಜನಕ್ಕೆ ಕೊಡಬೇಕಾಯ್ತು. ಇನ್ನು ಹೋದ ಸತಿಗಿನ್ನ ಇನ್ನೂ 4 ಜನ ಜಾಸ್ತಿಗೆ ಕೊಟ್ಟಿದ್ದೀವಿ. ಈ ಎಪಿಸೋಡಲ್ಲಿ ಆ 34 ಜನ ಯಾವ್ಯಾವ ಊರವರು, ಆಮೇಲೆ ಯಾವ್ಯಾವ ದಾವಡಿಯವರು ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್ ನೋಡಿ, ಪ್ರತಿ ವರ್ಷದಂತೆ ನಾವು ಕೂಡ ಯೂಟ್ಯೂಬ್ ಕಪ್ 2025 ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ನೋಡಿ, ಹೋದ ವರ್ಷ ನಮ್ಮ ವ್ಯೂಯರ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ಸ್ನೇಹಿತರ ಆಶೀರ್ವಾದದಿಂದ 3rd ಪ್ಲೇಸ್ ಬಂದ್ವಿ. ಏನು ಬ್ಯಾಡ್ ಲಕ್ಕು, ಮಳೆ ಬಂದ್ಬಿಡ್ತು, ಇಲ್ಲಾಂದರೆ ತುಂಬ ಒಳ್ಳೆ ಟೈಮ್ ಮಾಡಿರೋದಕ್ಕೆ. ಇರಲಿ, ಮಳೆ ಬಂದು ಕುತ್ಕೊಂಡ್ರು 3rd ಪ್ಲೇಸ್ ಆಯಿತು, ನಮಗೆ ತುಂಬಾ ಸಂತೋಷ ಆಯಿತು. ನೋಡಿ, ತುಂಬ ಜನ ನಮ್ಗೆ ಆಶೀರ್ವಾದ ಮಾಡ್ತಾಯಿದ್ರಿ, ವಿಶ್ ಮಾಡ್ತಾಯಿದ್ರಿ, ಸರ್ ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ ನೀವು ವಿನ್ ಆಗಬೇಕು ಅಂತೇಳಿ. ಇಲ್ಲಿ 3rd ಪ್ಲೇಸ್ ಬಂದಿದ್ದೀವಿ. ಈ ವರ್ಷ 100% ನಮ್ಮ ಮಕ್ಕಳು ಕೂಡ ರೆಡಿ ಇದೆ, ಒಳ್ಳೊಳ್ಳೆ ಟೈಮ್ ಆಡ್ತೀನಿ, ಒಳ್ಳೆ ಹೆಸರು ಮಾಡಿಕೊಡ್ತೀನಿ ಅಂತ ಇದ್ದಾವೆ. ನಾವು ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ, ನಮ್ಮ ಟೀಮ್ ಎಲ್ಲರೂ ಕೂಡ. ನೋಡೋಣ ಫ್ರೆಂಡ್ಸ್, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಆಮೇಲೆ ವಿಶಸ್ಸಿಂದ ನಾವು 100% ಈ ಸತಿ ಯೂಟ್ಯೂಬ್ ಕಪ್ 2025 ಸ್ಟೇಟ್ ಚಾಂಪಿಯನ್ಶಿಪ್ಪು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ಆ ದೇವರ ಆಶೀರ್ವಾದದಿಂದ ಹೊಡಿಬೇಕು ಅಂತ ಅನ್ಕೊತೀನಿ. ನೀವೆಲ್ಲರೂ ಕೂಡ ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ನೋಡಿ, ನಾವು SR ಬಸ್ ದಾವಡಿಯಿಂದ ಮಾತಾಡ್ತಾ ಇರೋದು. ಏನಂದರೆ, ಈಗ ಯಾರೇ ಆಗಲಿ ಒಂದು ಅಕ್ಕಿ ಬಿಡ್ತಾರೆ ಅಂದರೆ ಅದು ಅಷ್ಟು ಈಸಿ ವಿಷಯ ಅಂತೂ ಅಲ್ಲ. ಈಗ ನಮ್ಮ ಸುದ್ದಿಗೆ ಹೋದರೆ 15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. 15 ವರ್ಷದಿಂದನೂ ಹಂಗೆ ಹಿಂಗೆ ಆಗ್ತಾನೆ ಐತೆ. ಯಾವುದೇ ಒಂದು ದಾವಡಿಯವರು ಒಂದು 5 ಅವರ್ ಅಕ್ಕಿ ಬಿಡಬೇಕು ಅಂದರೂ ಅವ್ರಿಗೆ ಒಂದು ಕನಿಷ್ಠ ಪಕ್ಷ 5 ಅವರ್ ಬಿಡೋಕ್ಕೆ 5 ವರ್ಷದ ಶ್ರಮ ಇದ್ದವರು 5 ಅವರ್ ಬಿಡ್ತಾರೆ. ಅವ್ರು ಒಂದು 5 ಅವರ್ ಬಿಡಬೇಕು ಅಂದರೆ ಒಂದು 5 ವರ್ಷ ಪ್ರಾಕ್ಟೀಸ್ ಮಾಡಬೇಕು. ಅಷ್ಟು ತುಂಬ ಶ್ರಮ ಇರೋ ಕಲೆ ಇದು. ಯಾಕಂದರೆ ಇದೇನೋ ಒಂದು ಸುಮ್ಮನೆ ಒಂದು ಎಂಟ್ರಿ ಫೀಸ್ ಕಟ್ಬಿಟ್ಟೆ ಅಂದ್ಬಿಟ್ರೆ ಅಕ್ಕಿ ಆಡಲ್ಲ. ತುಂಬ ವರ್ಷಗಳು ಪ್ರಾಕ್ಟೀಸ್ ಇರೋರ್ಗೆ ಮಾತ್ರನೇ ಆಗೋದಿದು. ಇದರಲ್ಲಿ ಯಾವುದೇ ಕಾರಣಕ್ಕೂ ನಾನು ದೊಡ್ಡವನು, ನನ್ನ ಹತ್ರ ದುಡ್ಡು ಐತೆ, ನನ್ನ ಹತ್ರ ಜನ ಜಾಸ್ತಿ ಅವರೇ, ನನ್ನ ಹತ್ರ ಅಕ್ಕಿ ಜಾಸ್ತಿ ಐತೆ ಅಂದರೆ ಯಾವುದೇ ಕಾರಣಕ್ಕೂ ಅವರು ಅಕ್ಕಿ ಬಿಡ್ತಾರೆ ಅನ್ನೋ ನಂಬಿಕೆ ನಮಗಂತೂ ಇಲ್ಲ. ಹಂಗಾಗಿ ಯಾರು ಎಷ್ಟೇ ಅವ್ರು ಬಿಟ್ರು ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಈ ಸತಿ ಅಂತೂ ವೆದರು ತುಂಬಾ ಮೋಸ, ಹೇಳ್ಬಾರ್ದು ಅಂಥ ವೆದರ್. ಒಂದು ವಾರ ಬಿಸಿಲು ಬರ್ತೈತೆ, ಒಂದು ವಾರ ಗಾಳಿ, ಒಂದು ವಾರ ಮಳೆ, ಹಂಗೆ ತುಂಬಾ ತೊಂದರೆ ಆಗ್ತಾಯಿದೆ. ಆದರೂ ಇನ್ನು ಬಿಡಲೇಬೇಕು. ನಮಗೊಂದು ಹಬ್ಬ ಇದ್ದಂಗೆ ಇದು ಹಬ್ಬ, ನಾವು ಆಚರಣೆ ಮಾಡಲೇಬೇಕು. ಅದು ಏನು ಸಾರು ಮಾಡ್ತೀವೋ ಇಲ್ಲೋ, ಹಬ್ಬ ಎಲ್ಲರ ಮನೆಯಲ್ಲೂ ಹಬ್ಬ ಇದ್ದಂಗೆ. ಪಾರವಾಳದವ್ರಿಗೆ ಈ 6ನೇ ತಿಂಗಳು 7ನೇ ತಿಂಗಳು ಹಬ್ಬ. ಹಂಗಾಗಿ ಆಚರಣೆ ಮಾಡಬೇಕು. ನಾವು ಆಚರಣೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ಟೈಮ್ ಮಾಡಲಿ, ನಮಗೂ ಒಳ್ಳೆ ಟಾಸ್ಕ್ ಕೊಡಲಿ. ನಾವು ರೆಡಿಯಾಗಿದ್ದೀವಿ, ಎಲ್ಲರದು ಲಾಂಗ್ ಟೈಮ್ ಮಾಡಲಿ. ಎಲ್ಲರಿಗೂ ನಮಸ್ಕಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಯೂಟ್ಯೂಬ್ ಕಪ್ ಸ್ಟೇಟ್ ಚಾಂಪಿಯನ್ಗೆ ಅಕ್ಕಿ ಬಿಡ್ತಾಯಿದ್ದೀವಿ. ಎಲ್ಲರೂ ಆಶೀರ್ವಾದದಿಂದ ನಾವು ಈ ಸತಿ ಫಸ್ಟ್ ಪ್ಲೇಸ್ ಹೊಡಿಬೇಕು ಅಂತ ಭಾರಿ ಕಾನ್ಫಿಡೆಂಟಿಂದ ಇದ್ದೀವಿ. ಅಮ್ಕೋ ಡುಮ್ಕೋ ಅಮ್ಮಾಲ್ ಡುಮ್ಮಾಲ್ ಡಿಂಪ ಅಪ್ಪ ಡುಂಪ ಡುಂಪ ಈ ಸತಿ ಫಸ್ಟ್ ಪ್ಲೇಸ್ ಹೊಡಿತೀವಿ. ನಿಮ್ಮ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಸದಾಕಾಲ ಹಿಂಗೆ ಇರಲಿ. ಅಮ್ಕೋ ಡುಮ್ಕೋ ಅಮ್ಮಾಲ್ ಡುಮ್ಮಾಲ್ ಡುಂಪ ಅಪ್ಪ ಡುಂಪ.
2025 ಸ್ಟೇಟ್ ಲೆವೆಲ್ ಯೂಟ್ಯೂಬ್ ಕಪ್ ಪಿಜನ್ ಚಾಂಪಿಯನ್ಶಿಪ್ ಇದರಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಇದರಲ್ಲಿ 30 ಜನ ಭಾಗವಹಿಸ್ತಾ ಇದ್ದಾರೆ. ಎಲ್ಲರದ್ದು ಅಕ್ಕಿ ಚೆನ್ನಾಗಿ ಆಡಲಿ ಈ ವರ್ಷ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ತಿಳಿಸ್ತಾ, ಇದು ನಮ್ಮ ಟೀಮು. ನಮ್ಮ ಲಾಸ್ಟ್ ನೇಮ್ ಉಪ್ಪರ್ದೆ ಕೋನೋಟ, RH ಬ್ರದರ್ಸ್, ವಸೀಮ್ ಆ್ಯಂಡ್ ಫ್ರೆಂಡ್ಸ್, ಚಂದ್ರಾಯಪಟ್ಟಣ. ಎಲ್ಲರಿಗೂ ಆಲ್ ದ ಬೆಸ್ಟ್ ತಿಳಿಸ್ತಾ ಇದ್ದೀವಿ ನಮ್ಮ ಕಡೆಯಿಂದ. ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಕಪ್ ಸ್ಟೇಟ್ ಚಾಂಪಿಯನ್ಶಿಪ್ 2025 ಈ ಸಲ 30 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲರೂ ಒಳ್ಳೆ ಅಕ್ಕಿ ಬಿಡ್ರಿ, ಚೆನ್ನಾಗಿ ಆಡಿಸಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು DHK ಬ್ರದರ್ಸ್ ದೌಡಿ, ಚಿತ್ರದುರ್ಗ. CKLF ಪಾಲಿ ಮತ್ತು ಸ್ನೇಹಿತರು, ರಿಂಗ್ ರೋಡ್, ಹಾಸನ. ಈ ಸಲ ಯೂಟ್ಯೂಬ್ ಕಪ್ ನಮ್ಮದೇ. MG ಲಾಫ್ಟ್, ಆದರ್ಶ್ ಆ್ಯಂಡ್ ಫ್ರೆಂಡ್ಸ್, ಹಾಸನ್ ಟೀಮ್ ಇದು. ನಾವು ಎಲ್ಲರಿಗೂ ಯಾರ್ಯಾರು ಯೂಟ್ಯೂಬ್ ಕಪ್ಪಿಗೆ ಅಕ್ಕಿ ಬಿಡ್ತಾ ಇದ್ದೀರಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿ ಅಕ್ಕಿ ಬಿಡಿ ಈ ವರ್ಷ ಅಂತ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಮಹಾಬಲೇಶ್ವರ ದೌಡಿಯಿಂದ JC ರೋಡಿಂದ ಮಾತಾಡೋದು. 15ನೇ ತಾರೀಕು ಅಕ್ಕಿ ಬಿಡ್ತಾ ಇದ್ದೀವಿ. ಯಾರ್ಯಾರು ಬಿಡ್ತಿದ್ರೆ ಎಲ್ಲರಿಗೂ ಆಲ್ ದ ಬೆಸ್ಟ್. ನಮಸ್ಕಾರ, ನಾವು SK ಜಹೀರ್ ಲಾಫ್ಟ್ ಮೈಸೂರು. ಯೂಟ್ಯೂಬ್ ಕಪ್ ಸ್ಟೇಟ್ ಚಾಂಪಿಯನ್ಶಿಪ್ಪಿಗೆ ಮೊದಲನೇ ಬಾರಿ ಪಾರ್ಟಿಸಿಪೇಟ್ನ ಮಾಡ್ತಾಯಿದ್ದೀವಿ. ನಮಗೆ ರಿಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ SR ಬ್ರದರ್ಸ್ ಅವ್ರಿಗೆ ಧನ್ಯವಾದಗಳು. ಹಾಗೆ ನಮ್ಮನ್ನು ಸೇರಿ ಕರ್ನಾಟಕದಾದ್ಯಂತ ಸುಮಾರು 34 ದಾವಡಿಯವರು ಪಾರ್ಟಿಸಿಪೇಟ್ನ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಮನೆಯಲ್ಲೂ ಒಳ್ಳೆ ಅಕ್ಕಿ ಆಡಲಿ ಸರ್. ಥ್ಯಾಂಕ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವು ಹಾಸನಿಂದ ಟಿಪ್ಪು ಗ್ರೂಪ್ ನಿಮ್ಮ ಹಾಸನ ಕಡೆಯಿಂದ ಮಾತಾಡ್ತಿರೋದು. ಈ ಜೊತೆ ಮೊದಲನೇ ಸಾರಿ ನಾವು ಯೂಟ್ಯೂಬ್ ಕಪ್ಪಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಎಲ್ಲ ಕರ್ನಾಟಕ ಸಹೋದರರಿಗೂ ಹಾಗೂ ಪಾರಿವಾಳ ಸಹೋದರರಿಗೂ ಎಲ್ಲರಿಗೂ SR ಬ್ರದರ್ಸ್ ಆಲ್ ದ ಬೆಸ್ಟ್. ಎಲ್ಲರೂ ಒಳ್ಳೆ ಲಾಂಗ್ ಟೈಮ್ ಅಕ್ಕಿ ಬಿಡಿ. ದೇವ್ರ ದಯೆಯಿಂದ ಎಲ್ಲರಿಗೂ ಒಂದು ಚೆನ್ನಾಗಿ ಮೋಸಮ್ ಸಿಗಲಿ ಅಂತ ಬೇಡ್ಕೋತೀವಿ. ಆಲ್ ದ ಬೆಸ್ಟ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಅಸ್ಸಲಾಮು ಅಲೈಕುಮ್. ಈ ಸಲ ಯೂಟ್ಯೂಬ್ 2025 ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಗೆ ನಮಗೂ ಅವಕಾಶ ಸಿಕ್ಕೈತೆ. ನಾವು ಅಕ್ಕಿ ಬಿಡ್ತಾ ಇದ್ದೀವಿ. ಎಲ್ಲರೂ ಒಳ್ಳೆ ಲಾಂಗ್ ಟೈಮ್ ಬಿಡಲಿ ಅಂತ ಕೇಳ್ಕೊತಾ ನಾವು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಮಾಡಿಸಿ ಎಲ್ಲರೂ ಒಳ್ಳೆ ಲಾಂಗ್ ಟೈಮ್ ಬಿಡಲಿ. ಹಾಯ್ ಫ್ರೆಂಡ್ಸ್, ನಾವು ಹುಬ್ಳಿಯಿಂದ ಲಾಕ್ಡೌನ್ ಲಾಫ್ಟಿಂದ ಮಾತಾಡ್ತಾ ಇರೋದು. ನಮ್ಗೆ ಈ ಸಲ 2025ಕ್ಕೆ ಯೂಟ್ಯೂಬ್ ಕಪ್ ಸ್ಟೇಟ್ ಲೆವೆಲ್ಗೆ ಅವಕಾಶ ಸಿಕ್ಕಿದೆ. ಅವಕಾಶ ಕೊಟ್ಟಂತ ರಘು ಸರ್ ಅವ್ರಿಗೂ, SR ಬ್ರದರ್ಸ್ ಎಲ್ಲ ಟೀಮ್ಗೂ ಹಾಗೂ ಬಾಬಿ ಸರ್ ಅವ್ರಿಗೂ ಈ ಮೂಲಕ ವಂದನೆಗಳನ್ನು ಸಲ್ಲಿಸ್ತೀವಿ. ಈ ಸಲ ನಮ್ಮ ಅಕ್ಕಿ ಮತ್ತು ಎಲ್ಲರ ಅಕ್ಕಿನೂ ಚೆನ್ನಾಗಿ ಆಡಲಿ, ಯೂಟ್ಯೂಬ್ ಕಪ್ಪಿಗೆ ಒಳ್ಳೆ ಹೆಸರು ತರಲಿ, ಯೂಟ್ಯೂಬ್ ಕಪ್ ಒಂದು ಒಳ್ಳೆ ರೀತಿ ನಡೀಲಿ ಅಂತಂದು ಆಶಿಸ್ತಾ ಎಲ್ಲರಿಗೂ ಗುಡ್ ಲಕ್ ಹೇಳಿ ಎಲ್ಲರ ಅಕ್ಕಿ ಈ ಸಲ ಚೆನ್ನಾಗಿ ಆಡಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಲಾಕ್ಡೌನ್ ಲಾಫ್ಟ್ ಹುಬ್ಳಿ, ಆಲ್ ದಿ ಬೆಸ್ಟ್. ನಮಸ್ಕಾರ, ಗಂಜಾಂ ಬಾಬು ಲಾಫ್ಟ್ ಮೈಸೂರು. ಸ್ಟೇಟ್ ಚಾಂಪಿಯನ್ಶಿಪ್ 2025 ಯೂಟ್ಯೂಬ್ ಕಪ್ಪಿಗೆ 2ನೇ ವರ್ಷ ಭಾಗವಹಿಸಿದ್ದೀವಿ. ಕಳೆದ ವರ್ಷ ನಾವು ಹೊಸಬರಾಗಿದ್ವಿ. ಈ ವರ್ಷ ಬಹಳಷ್ಟು ಜನ ಹೊಸಬರಿದ್ದಾರೆ. ಬಹಳ ಡಿಫಿಕಲ್ಟ್ ಆಗಿ, ಬಹಳ ಕ್ಯೂರಿಯಾಸಿಟಿಯಿಂದ ಒಳ್ಳೆ ಎಂಟರ್ಟೈನ್ಮೆಂಟನ್ನು ತುಂಬಿ ಲಕ್ಷಾಂತರ ಅಭಿಮಾನಿಗಳ ಮನಸ್ಸನ್ನು ಗೆದ್ದು ಎಲ್ಲರ ಮನೆ ಮಾತಾಗಿರುವಂಥ ಯೂಟ್ಯೂಬ್ ಕಪ್ಪಿಗೆ ಎಲ್ಲರಿಗೂ ವೆಲ್ಕಮ್ ಹೇಳ್ತೀವಿ. ಈ ವರ್ಷ ಸುಮಾರು ಒಂದು 34 ಜನ ಪಾರ್ಟಿಸಿಪೆಂಟ್ಸ್ ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಮನೆಯಲ್ಲೂ ಅಕ್ಕಿ ಆಗಲಿ. ಎಲ್ಲರಿಗೂ ನಮಸ್ಕಾರ. ನಾವು ಸಿದ್ಧಿವಿನಾಯಕ ಗ್ರೂಪ್ ಗದಗದಿಂದ ಯೂಟ್ಯೂಬ್ ಕಪ್ಗೆ 2ನೇ ವರ್ಷ ನಾವು ಅಕ್ಕಿ ಬಿಡ್ತಾ ಇರೋದು ಸ್ಟೇಟ್ ಚಾಂಪಿಯನ್ಗೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರ ಅಕ್ಕಿನೂ ಎಲ್ಲರ ಮನೆಯಲ್ಲೂ ಒಳ್ಳೆ ರೀತಿ ಅಕ್ಕಿ ಆಡಲಿ, ಚೆನ್ನಾಗಿ ಆಡಲಿ. ಫ್ರೆಂಡ್ಸ್ ನೋಡಿ, ಇವರು DHK ಟೈಗರ್ ಟಿಪ್ಪು ದಾವಡಿ ಅಂತೇಳಿ ಗಂಜಾಮಿಂದ ಇವರು ಇದೇ ಮೊದಲನೇ ಸತಿ ಯೂಟ್ಯೂಬ್ ಕಪ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವ್ರು ಕೂಡ ಒಂದು ಒಳ್ಳೆ ಟೈಮ್ ಬಿಟ್ಟು ಒಳ್ಳೆ ಪ್ಲೇಸ್ ಮಾಡಲಿ ಅಂತೇಳಿ ನಮ್ಮ ಕಮಿಟಿ ಕಡೆಯಿಂದ ಇವ್ರಿಗೆ ವಿಶ್ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್ ನೋಡಿ, ಇವರು ತಾಮ್ರಾಲ್ ದಾವಡಿ ಅಂತೇಳಿ RT ನಗರದಲ್ಲಿರೋದು. ಇವರು ಕೂಡ ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇವರು ಕೂಡ ತುಂಬ ಒಳ್ಳೊಳ್ಳೆ ಅಕ್ಕಿಗಳು ಬಿಟ್ಟಿದ್ದಾರೆ ಮುಂಚೆ ಎಲ್ಲ ತಾಮ್ರಾಲ್ಗಳು, ಹಂಗಾಗಿ ತಾಮ್ರಾಲ್ ದಾವಡಿ ಅಂತ ಹೆಸರಿಟ್ಟಿದ್ದಾರೆ. ಇವರು ಕೂಡ ಒಂದು ಒಳ್ಳೆ ಟೈಮ್ ಆಡಿಸ್ಲಿ ಅಂತೇಳಿ ನಾವು ನಮ್ಮ ಕಮಿಟಿ ಕಡೆಯಿಂದ ವಿಶ್ ಮಾಡ್ತಾಯಿದ್ದೀವಿ. ಇವ್ರಿಗೆ ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಲಾಂಗ್ ಟೈಮ್ ಬಿಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಇವರು ದಳವಾಯಿ ಲಾಫ್ಟ್ ಅಂತೇಳಿ ಮೈಸೂರಿಂದ. ಇವರು ಎಲ್ಲರಿಗೂ ಗೊತ್ತು, ಇವರು ತುಂಬ ವರ್ಷದಿಂದ ಬಿಡ್ತಾ ಇದ್ದಾರೆ ಯೂಟ್ಯೂಬ್ ಕಪ್ಗೆ. ಆಲ್ಮೋಸ್ಟ್ ಪ್ರತಿ ವರ್ಷ ಪ್ಲೇಸ್ಮೆಂಟ್ ತೊಗೊತಾ ಇದ್ದಾರೆ. ಲಾಸ್ಟ್ ಇಯರ್ ಸ್ವಲ್ಪ ಮಿಸ್ ಆಯಿತು, ಹಂಗಾಗಿ ಈ ವರ್ಷ ಹೆಂಗಾರು ಸರಿ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಟ್ಟು ಫಸ್ಟ್ ಪ್ಲೇಸ್ ತೊಗೊಳ್ತೀವಿ ಅಂತೇಳಿ
ತುಂಬ ಚಾಲೆಂಜಿಂಗ್ ಆಗಿ ಮತ್ತೆ ಎಂಟ್ರಾಗಿದ್ದಾರೆ ಯೂಟ್ಯೂಬ್ ಕಪ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ. ಇವ್ರಿಗೂ ಕೂಡ ನಮ್ಮ ಕಮಿಟಿ ಕಡೆಯಿಂದ ವಿಶ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ, ಇವರು SN ಲಾಫ್ಟ್ ಚಿತ್ರದುರ್ಗ ಅಂತೇಳಿ ನೋಡಿ, ಇವರು ಕೂಡ ಹೊಸದಾಗಿ ಯೂಟ್ಯೂಬ್ ಕಪ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಎಂಟ್ರಾಗಿದ್ದಾರೆ. ಇವರು ಕೂಡ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ತೀವಿ, ನಾವೇನು ಯಾರಿಗೂ ಕಮ್ಮಿ ಇಲ್ಲ, ಇಡೀ ಕರ್ನಾಟಕದಲ್ಲಿ ನಾವು ಕೂಡ ಒಂದು ಚಾಲೆಂಜಿಂಗಾಗಿ ಅಕ್ಕಿ ಬಿಡ್ತೀವಿ ಅಂತೇಳಿ ಜಾಯ್ನ್ ಆಗಿದ್ದಾರೆ. ಇವರು ಕೂಡ ಒಂದು ಒಳ್ಳೆ ಟೈಮ್ ಬಿಟ್ಟು ಒಂದು ಒಳ್ಳೆ ಹೆಸರು ಮಾಡಲಿ ಇವ್ರ ದಾವಡಿ ಅಂತೇಳಿ ನಮ್ಮೆಲ್ಲರ ಕಡೆಯಿಂದನೂ ಅವ್ರಿಗೆ ವಿಶ್ ಮಾಡ್ತಾಯಿದ್ದೀವಿ. ಚಿತ್ರದುರ್ಗದಲ್ಲಿ ವೆದರ್ ಕೂಡ ತುಂಬ ಹಾರ್ಡ್ ಇರಲಿ, ಆ ದೇವರ ಆಶೀರ್ವಾದದಿಂದ ಒಂದು ಒಳ್ಳೆ ಟೈಮ್ ಬಿಡಲಿ ಅಂತ ವಿಶ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ, ಇವರು ಹುಬ್ಳಿನ ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ, ರೋಲೆಕ್ಸ್ ಲಾಫ್ಟ್ ಅಂತೇಳಿ ಹುಬ್ಳಿಯಿಂದ. ನೋಡಿ, ಹುಬ್ಳಿಯಿಂದ ಈ ಸತಿ ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ ಹೊಸ ದಾವಡಿ. ಇವರು ಕೂಡ ಒಂದು ಒಳ್ಳೆ ಟೈಮ್ ಬಿಡಲಿ, ಒಂದು ಒಳ್ಳೆ ಹೆಸರು ತರಲಿ ಹುಬ್ಳಿಗೆ ಅಂತೇಳಿ ನಾವು ವಿಶ್ ಮಾಡ್ತಾಯಿದ್ದೀವಿ ಅವ್ರಿಗೆ. ನೋಡಿ, ಹುಬ್ಳಿಲೆಲ್ಲ ತುಂಬ ಒಳ್ಳೊಳ್ಳೆ ಶೋಕ್ದಾರರಿದ್ದಾರೆ. ಅದರಲ್ಲಿ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಟೋನಿ ಸರು, ಜಾನಿ ಸರು, ಆಮೇಲೆ ತುಂಬ ಜನ ಇದ್ದಾರೆ. ಅದರಲ್ಲಿ ಕೂಡ ಇವರು ಹೊಸದಾಗಿ ಕಟ್ಟಿ ಒಂದು ಒಳ್ಳೆ ಟೈಮ್ ಬಿಡ್ತೀವಿ ಅಂತೇಳಿ ಎಂಟ್ರಾಗಿದ್ದಾರೆ ಸ್ಟೇಟ್ ಚಾಂಪಿಯನ್ಶಿಪ್ಗೆ. ಇವರು ಕೂಡ ಹುಬ್ಳಿನ ರೆಪ್ರೆಸೆಂಟ್ ಮಾಡಿ ಒಳ್ಳೆ ಟೈಮ್ ಬಿಡಲಿ ಅಂತೇಳಿ ನಾವು ಕೂಡ ದೇವರಲ್ಲಿ ಕೇಳ್ಕೊತೀವಿ. ಹುಬ್ಳಿ ಟೀಮ್ಗೆ ಆಲ್ ದಿ ಬೆಸ್ಟ್ ಸರ್. ಫ್ರೆಂಡ್ಸ್ ನೋಡಿ, ಇವರು ವಾಲ್ಟಿ ದಾವಡಿ ಅಂತೇಳಿ ಚಿಕ್ಕಬಳ್ಳಾಪುರ. ನೋಡಿ, ನಮ್ಮ ವಾಲ್ಟಿ ಸರ್ ಹೆಸರಲ್ಲಿ ಅಕ್ಕಿ ಬಿಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ಕೂಡ ಬಿಟ್ಟಿದ್ರು, ತುಂಬ ಚೆನ್ನಾಗಿ ಆಡಿಸಿದ್ರು. ನೋಡಿ, ಈ ವರ್ಷ ಕೂಡ ಮತ್ತೆ ಎಂಟ್ರಾಗಿದ್ದಾರೆ ಸ್ಟೇಟ್ ಚಾಂಪಿಯನ್ಶಿಪ್ಗೆ. ನೋಡಿ, ಇವರು ಚಿಕ್ಕಬಳ್ಳಾಪುರನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಚಿಕ್ಕಬಳ್ಳಾಪುರ ಅವರೆಲ್ಲ ಇವ್ರಿಗೆ ಸಪೋರ್ಟ್ ಮಾಡಿರಿ. ಇವರು ಕೂಡ ಒಂದು ಒಳ್ಳೆ ಟೈಮ್ ಬಿಟ್ಟು ಒಂದು ಒಳ್ಳೆ ಹೆಸರು ಮಾಡಲಿ ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ ಯೂಟ್ಯೂಬ್ ಕಪ್ 2025ರಲ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತಾ ಇದ್ದೀವಿ ನಮ್ಮ ಕಮಿಟಿ ಕಡೆಯಿಂದ. ಇವರು ಕೂಡ ಒಂದು ಒಳ್ಳೆ ಟೈಮ್ ಬಿಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಫ್ರೆಂಡ್ಸ್ ನೋಡಿ, ಇವರು ಯಾರಬ್ ಲಾಫ್ಟ್ ಅಂತೇಳಿ ದೊಡ್ಡಬಳ್ಳಾಪುರ. ನೋಡಿ, ಇದೇ ಮೊದಲನೇ ಬಾರಿಗೆ ದೊಡ್ಡಬಳ್ಳಾಪುರದಿಂದ ಯೂಟ್ಯೂಬ್ ಕಪ್ ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿಗೆ ಎಂಟ್ರಾಗಿದ್ದಾರೆ. ಇವ್ರಿಗೂ ಕೂಡ ಒಳ್ಳೆಯದಾಗಲಿ. ನೋಡಿ, ದೊಡ್ಡಬಳ್ಳಾಪುರನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇವರು ಒಂದು ಒಳ್ಳೆ ಟೈಮ್ ಮಾಡಿಸಿ ದೊಡ್ಡಬಳ್ಳಾಪುರಕ್ಕೆ ಒಂದು ಒಳ್ಳೆ ಹೆಸರು ಬರಬೇಕು ಅಕ್ಕಿ ಶೋಕಿಯಲ್ಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳ್ಕೊತೀವಿ. ನೋಡಿ, ತುಂಬ ಒಳ್ಳೊಳ್ಳೆ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಅದರಲ್ಲಿ ಇವರು ಕೂಡ ಒಬ್ಬರು. ಇವರು ಕೂಡ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಟ್ಟೇ ಬಿಡ್ತೀವಿ ಸರ್ ಅಂತ ಕಾನ್ಫಿಡೆಂಟಾಗಿದ್ದಾರೆ. ಅವರು ಕೂಡ ಒಂದು ಒಳ್ಳೆ ಟೈಮ್ ಬಿಟ್ಟು ದೊಡ್ಡಬಳ್ಳಾಪುರಕ್ಕೆ ಒಳ್ಳೆ ಹೆಸರು ತರಲಿ ಅಂತ ವಿಶ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ, ಇವರು ದಾವಣಗೆರೆನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ರೌಡಿ ಲಾಫ್ಟ್ ಅಂತೇಳಿ. ನೋಡಿ, ಇವರು ನಮ್ಮ ಮಧು ಸರ್, ಅವರು ತಾರ ಬಿಡೋದ್ರಲ್ಲಿ ಫೇಮಸ್ಸು. ಒಂದು ಟೈಮಲ್ಲೆಲ್ಲ ಅವ್ರು ತಾರ ಬಿಟ್ಟರು ಅಂದರೆ ಗ್ಯಾರಂಟಿ 12 ಅವರ್ ಮೇಲೆ ಅನ್ನೋ ಥರ ಆಡಿಸ್ತಾಯಿದ್ರು. ಆ ತಾರಾಗೆ ರೌಡಿ ಅಂತ ಹೆಸರಿಟ್ಟಿದ್ರು. ಹಂಗಾಗಿ ಇವ್ರು ದಾವಡಿಗೆ ರೌಡಿ ಲಾಫ್ಟ್ ಅಂತೇಳಿ ಇಟ್ಟಿದ್ದಾರೆ. ದಾವಣಗೆರೆನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇವರು ಕೂಡ ಈ ಸತಿ ಒಂದು ಒಳ್ಳೆ ತಾರ ಹಾಕಿ ಬಿಟ್ಟು ಹೆಸರು ಮಾಡಲಿ ಅಂತ ವಿಶ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ, ಇವರು 313 ಲಾಫ್ಟ್ ಅಂತೇಳಿ ಬ್ಯಾಂಗ್ಳೂರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನೋಡಿ, ಇವರು ಕೂಡ ಅಷ್ಟೇ ಪ್ರತಿ ವರ್ಷ ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಟ್ಕೊಂಡು ಬರ್ತಾ ಇದ್ದಾರೆ. ಇವ್ರ ಹತ್ರ ರೇಕ್ದಾರ್ಗಳು ಎಲ್ಲ ತುಂಬಾ ಒಳ್ಳೊಳ್ಳೆ ಲಾಂಗ್ ಟೈಮ್ ಮಾಡ್ತಾ ಇದೆ, 12 ಅವರ್ ಅವರೆಲ್ಲ. ಹಂಗಾಗಿ ಇವರು ಬ್ಯಾಂಗ್ಳೂರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ. ಇವರು ಕೂಡ ಒಂದು ಒಳ್ಳೆ ಪಾರ್ಟಿಸಿಪೆಂಟ್ ಆಗ್ತಾರೆ ಯೂಟ್ಯೂಬ್ ಕಪ್ 2025ರಲ್ಲಿ. ಇವ್ರಿಗೂ ಕೂಡ ಆಲ್ ದಿ ಬೆಸ್ಟ್ನ ತಿಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ, ಮಾರುತಿ ಲಾಫ್ಟ್ ಅಂತೇಳಿ ಮೈಸೂರಿಂದ. ಇದು ಕೂಡ ಒಂದು ಒಳ್ಳೆ ಫೇಮಸ್ ದಾವಡಿ ಮೈಸೂರಲ್ಲಿ. ನೋಡಿ, ಇವರು ಕೂಡ ತುಂಬ ಒಳ್ಳೊಳ್ಳೆ ಟೈಮ್ಗಳು ಬಿಟ್ಟಿದ್ದಾರೆ. ಹಂಗಾಗಿ ಇವರು ಕೂಡ ಈ ಸತಿ ಒಂದು ಒಳ್ಳೆ ಸ್ಟ್ರಾಂಗ್ ಪಾರ್ಟಿಸಿಪೆಂಟ್ ಆಗ್ತಾರೆ. ಮೈಸೂರಲ್ಲಿ ನೋಡಿ, ಈ ಸತಿ 8 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವರು ಕೂಡ ಒಂದು ಒಳ್ಳೆ ದಾವಡಿ, ಒಳ್ಳೆ ಫೈಟ್ ಕೊಡ್ತಾರೆ ಈ ಸತಿ. ಹಂಗಾಗಿ ಇವ್ರಿಗೂ ಕೂಡ ಆಲ್ ದಿ ಬೆಸ್ಟ್ನ ತಿಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ, ಇವರು ಕ್ಯೂಬ್ ಲಾಫ್ಟ್ ಅಂತೇಳಿ ಹಾಸನಿಂದ. ನೋಡಿ, ಇವರು ಕೂಡ ಒಂದು ಒಳ್ಳೆ ದಾವಡಿ, ಒಳ್ಳೊಳ್ಳೆ ಟೈಮ್ಗಳು ಬಿಡ್ತಾ ಇದ್ದಾರಂತೆ. ಇವರು ಕೂಡ ಈ ಸತಿ ಯೂಟ್ಯೂಬ್ ಕಪ್ 2025 ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ ಒಂದು ಒಳ್ಳೆ ಟೈಮ್ ಬಿಟ್ಟು ಒಳ್ಳೆ ಹೆಸರು ಮಾಡಲಿ, ಹಾಸನಾಗ ಒಳ್ಳೆ ಹೆಸರು ತಂದುಕೊಡ್ಲಿ ಅಂತ ನಾವು ಕೂಡ ಕೇಳ್ಕೊತಾ ಇದ್ದೀವಿ. ಹಾಸನಲ್ಲಿ 5 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಅದರಲ್ಲಿ ಇವರು ಕೂಡ ಒಬ್ಬರು. ಇವ್ರಿಗೂ ಕೂಡ ಆಲ್ ದಿ ಬೆಸ್ಟ್ನ ತಿಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ, ಇವರು ಅಂಜನಿ ದಾವಡಿ ಅಂತೇಳಿ ಹಾಸನಿಂದ. ಇವರು ಕೂಡ ಸತತವಾಗಿ ಯೂಟ್ಯೂಬ್ ಕಪ್ಗೆ ಬಿಟ್ಕೊಂಡು ಬರ್ತಾ ಇದ್ದಾರೆ ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ. ಅದೇ ರೀತಿ ಈ ವರ್ಷ ಕೂಡ ಬಿಡ್ತಾ ಇದ್ದಾರೆ. ಈ ವರ್ಷ ಒಂದು ಒಳ್ಳೆ ಟೈಮ್ ಆಡಿಸಿ ಹಾಸನಾಗ ಒಳ್ಳೆ ಹೆಸರು ತಂದು ಕೊಡಬೇಕು, ಆಮೇಲೆ ಅವರು ದಾವಡಿ ಕೂಡ ಹೆಸರು ತಂದು ಕೊಡಬೇಕು ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇವ್ರಿಗೂ ಕೂಡ ಆಲ್ ದಿ ಬೆಸ್ಟ್ನ ತಿಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ, ಇವರು ಟೀಮ್ ಸರ್ದಾರ್ ಲಾಫ್ಟ್ ಅಂತೇಳಿ ಮೈಸೂರಿಂದ. ನೋಡಿ, ಇವರು ಕೂಡ ತುಂಬಾ ಫೇಮಸ್ ದಾವಡಿ ಮೈಸೂರಲ್ಲಿ, ನಮ್ಮ ಸರ್ದಾರ್ ಸರ್ ಅವ್ರ ದಾವಡಿ. ಇವರು ಕೂಡ ತುಂಬ ಒಳ್ಳೊಳ್ಳೆ ಟೈಮ್ ಬಿಟ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಯೂಟ್ಯೂಬ್ ಕಪ್ಗೆ ರೆಗ್ಯುಲರಾಗಿ ಕಟ್ತಾ ಇದ್ದಾರೆ. ಆಮೇಲೆ ಒಳ್ಳೊಳ್ಳೆ ಪ್ಲೇಸ್ಗಳು ಕೂಡ ಮಾಡ್ತಾ ಇದ್ದಾರೆ ಇವರು. ಅದೇ ರೀತಿ ಈ ವರ್ಷ ಕೂಡ ಅವರು ಒಂದು ಒಳ್ಳೆ ಟೈಮ್ ಆಡಿಸ್ಲಿ. ನೋಡಿ, ಇವ್ರ ಹತ್ರ ಚೀನಿಗಳೆಲ್ಲ ತುಂಬಾ ಫೇಮಸ್ಸು. ಈ ವರ್ಷ ಕೂಡ ಒಂದು ಒಳ್ಳೆ ಚೀನಿ 13 ಅವರ್ ಮೇಲೆ ಆಡಿ ಹೆಸರು ಮಾಡಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಟೀಮ್ ಸರ್ದಾರ್ ಲಾಫ್ಟ್ ಅವ್ರಿಗೆ ಕೂಡ ಆಲ್ ದಿ ಬೆಸ್ಟ್ನ ತಿಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ, ಇವರು ವಸಂತ ಶಶಿ ಆ್ಯಂಡ್ ಲಾಫ್ಟ್ ಅಂತೇಳಿ ಮೈಸೂರಿಂದ. ನೋಡಿ, ಇವರು ಕೂಡ ಪಾಪ ಸುಮಾರು ವರ್ಷದಿಂದ ಟ್ರೈ ಮಾಡ್ತಾಯಿದ್ರು ಸ್ಟೇಟ್ ಚಾಂಪಿಯನ್ಶಿಪ್ಪಿಗೆ ಬಿಡಬೇಕು ಅಂತೇಳಿ. ಈ ಸತಿ ಅವ್ರಿಗೆ ಚಾನ್ಸ್ ಸಿಕ್ಕಿದೆ.
ಹಂಗಾಗಿ ಆ ಚಾನ್ಸ್ನ ಅವರು ಸದುಪಯೋಗ ಪಡಿಸ್ಕೊಂಡು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು ಅಂತ ನಾವು ಕೂಡ ಕೇಳ್ಕೊತಾ ಇದ್ದೀವಿ. ಆಮೇಲೆ ಮೈಸೂರಿಗೆ ಒಂದು ಒಳ್ಳೆ ಹೆಸರು ತರಲಿ ಅಂತ ಕೇಳ್ಕೊತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಇವರು ಚೆಕ್ಮೇಟ್ ಲಾಫ್ಟ್ ಅಂತೇಳಿ ಮೈಸೂರಿಂದ ನೋಡಿ ಇವ್ರ ದಾವಡಿ ತುಂಬಾ ಚಿರುಪರಿಚಿತ ಎಲ್ಲರಿಗೂ. ಆಲ್ ಓವರ್ ಕರ್ನಾಟಕದಲ್ಲಿ ಚೆಕ್ಮೇಟ್ ಲಾಫ್ಟ್ ಅಂದರೆ ಎಲ್ಲರಿಗೂ ಗೊತ್ತು. ನೋಡಿ ಮೈಸೂರಲ್ಲಿ ಇವರು ಕೂಡ ಒನ್ ಆಫ್ ದಿ ಬೆಸ್ಟ್ ಫ್ಯಾನ್ಸಿಯರು. ನೋಡಿ ಇವ್ರ ಹತ್ರ ಗೂಡುಗಳಾಗಿರ್ಬೋದು, ದಾವಡಿ ಆಗಿರ್ಬೋದು ಎಲ್ಲ ಸೂಪರಾಗಿದೆ ಸೆಟಪ್ ಎಲ್ಲ. ಇವರು ಕೂಡ ವರ್ಷ ಒಂದು ಒಳ್ಳೊಳ್ಳೆ ಟೈಮ್ಗಳು ಬಿಟ್ಕೊಂಡು ಬರ್ತಾಯಿದ್ದಾರೆ. ಆಮೇಲೆ ಯೂಟ್ಯೂಬ್ ಕಪ್ಗೂ ಕೂಡ ಲಾಸ್ಟ್ ಇಯರಿಂದ ಬಿಡ್ತಾಯಿದ್ದಾರೆ. ಈ ಸತಿ ಕೂಡ ಅವರು ಒಂದು ಒಳ್ಳೆ ಟೈಮ್ ಬಿಟ್ಟು ಗ್ಯಾರಂಟಿ ಪ್ಲೇಸ್ಮೆಂಟ್ ಮಾಡೇ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟಲ್ಲಿದ್ದಾರೆ. ಅವ್ರು ಈ ವರ್ಷ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಟ್ಟು ಒಂದು ಒಳ್ಳೆ ಹೆಸರು ತಂದು ಕೊಡಬೇಕು ಮೈಸೂರಿಗೆ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆಲ್ ದಿ ಬೆಸ್ಟು ಚೆಕ್ಮೇಟ್ ಲಾಫ್ಟ್. ಫ್ರೆಂಡ್ಸ್ ನೋಡಿ ಇವರು ಸುಲ್ತಾನ್ ದಾವಡಿ ಅಂತೇಳಿ ಮೈಸೂರಿಂದ ನೋಡಿ ಮೈಸೂರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇವರು ಕೂಡ ಹೊಸದಾಗಿ ಎಂಟ್ರಿ ಆಗಿದ್ದಾರೆ ಯೂಟ್ಯೂಬ್ ಕಪ್ಗೆ. ಇವರು ಕೂಡ ಒಂದು ಒಳ್ಳೊಳ್ಳೆ ಟೈಮ್ ಬಿಡಲಿ, ಆಮೇಲೆ ಮೈಸೂರಿಗೆ ಒಳ್ಳೆ ಹೆಸರು ತಂದುಕೊಳ್ಳಿ ಅಂತೇಳಿ ನಾವು ಕೂಡ ನಮ್ಮ ಕಮಿಟಿ ಕಡೆಯಿಂದ ವಿಶ್ ಮಾಡ್ತಾಯಿದ್ದೀವಿ. ನೋಡಿ ಮೈಸೂರಲ್ಲಿ ತುಂಬ ಒಳ್ಳೊಳ್ಳೆ ದಾವಡಿಗಳು ಸೇರಿದ್ದಾರೆ, ಅದರಲ್ಲಿ ಇವರು ಕೂಡ ಒಬ್ಬರು. ಆಲ್ ದಿ ಬೆಸ್ಟು ಸುಲ್ತಾನ್ ದಾವಡಿ. ಫ್ರೆಂಡ್ಸ್ ನೋಡಿ ಇವರು ಸನ್ರೈಸ್ ಲಾಫ್ಟ್ ಅಂತೇಳಿ ಮಂಡ್ಯ ಡಿಸ್ಟಿಕ್ಕು. ನೋಡಿ ಇವರು ಕೂಡ ಲಾಸ್ಟ್ ಇಯರ್ ಕೂಡ ಬಿಟ್ಟಿದ್ರು, ಸ್ವಲ್ಪ ಪಾಪ ಏನೋ ತೊಂದರೆ ಆಗಿ ಕ್ವಾಲಿಫೈ ಆಗಲಿಲ್ಲ. ಆದರೂ ಕೂಡ ಪರವಾಗಿಲ್ಲ ಸರ್, ಈ ವರ್ಷ ನಾವು ಮತ್ತೆ ಕ್ವಾಲಿಫೈ ಆಗೇ ಆಗ್ತೀವಿ, ಫೈನಲ್ವರೆಗೂ ಬಂದು ಒಂದು ಒಳ್ಳೆ ಪ್ಲೇಸ್ಮೆಂಟ್ ತೊಗೊತೀವಿ ಅಂತ ಹೇಳಿದ್ದಾರೆ. ನೋಡಿ ಮಂಡ್ಯ ಅಂದ್ರೇ ತುಂಬ ಫೇಮಸ್ಸು. ನೋಡಿ ಅಕ್ಕಿಲ್ಲೂ ಕೂಡ ಮಂಡ್ಯಲ್ಲಿ ಹೆಸರು ಮಾಡಲಿ ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಸನ್ರೈಸ್ ಲಾಫ್ಟ್ ಅವರು ಕೂಡ ಆಲ್ ದಿ ಬೆಸ್ಟ್ನ ತಿಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಇವರು ಶ್ರೀ ಕೊಲ್ಲಾಪುರದಮ್ಮ ದಾವಡಿ ತುಮಕೂರು, ನಮ್ಮ ವಸಂತ್ ಸರನ್ ಟೀಮು. ಇವರು ಕೂಡ ರೆಗ್ಯುಲರಾಗಿ ಪ್ರತಿ ವರ್ಷ ನಮ್ಮ ಯೂಟ್ಯೂಬ್ ಕಪ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಬಿಡ್ತಾಯಿದ್ದಾರೆ. ಪ್ಲಸ್ ಯೂಟ್ಯೂಬ್ ಕಪ್ಪು ಫಸ್ಟ್ ಪ್ಲೇಸ್ ಕೂಡ ಬಂದಿದ್ದಾರೆ ಇವರು. ಹಂಗಾಗಿ ಅವರು ತುಂಬ ಅಳುಬ್ರು, ಒಳ್ಳೊಳ್ಳೆ ಟೈಮ್ಗಳು ಬಿಡ್ತಾಯಿದ್ದಾರೆ. ಇವ್ರ ಹತ್ರ ಕೂಡ ಬೂರಿಗಳು, ಚೀನಿ, ಸಬ್ಜಾ, ರೋಷನ್ಗಳೆಲ್ಲ ಒಳ್ಳೊಳ್ಳೆ ಅಕ್ಕಿಗಳಿದೆ. ಇವರು ಕೂಡ ಈ ವರ್ಷ 2025ರಲ್ಲಿ ಒಂದು ಒಳ್ಳೆ ಟೈಮ್ ಬಿಟ್ಟು ಮತ್ತೆ ಇವರು ಯೂಟ್ಯೂಬ್ ಕಪ್ 2025 ವಿನ್ನರ್ ಆಗಬೇಕು ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಳ್ಳೆ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬ ಚೆನ್ನಾಗಿ ಅಕ್ಕಿಗಳು ಬಿಡಲಿ ಅಂತ ಅವ್ರಿಗೂ ಕೂಡ ವಿಶ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ ಇವರು ಪ್ರಮೋದನ್ ಅನ್ಸಾರ್ ಟೀಮ್ ಅಂತೇಳಿ ಪಿರಿಯಾಪಟ್ಟಣ. ಇವರು ಕೂಡ ನೋಡಿ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು, ಯಾಕಂದರೆ ಇವರು ಕೂಡ ರೆಗ್ಯುಲರಾಗಿ ಯೂಟ್ಯೂಬ್ ಕಪ್ ಸ್ಟೇಟ್ ಚಾಂಪಿಯನ್ಶಿಪ್ಪಿಗೆ ಬಿಡ್ತಾನೇ ಇದ್ದಾರೆ. ನೋಡಿ ಇವ್ರದ್ದು ಅಷ್ಟೇ ಚೀನಿ ಪಿಲಂಕ ತುಂಬಾ ಫೇಮಸ್ಸು, ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು. ಇವ್ರು ಚೀನಿ ಪಿಲಂಕ ತುಂಬಾ ಹೆಸರು ಮಾಡಿದೆ. ಈ ವರ್ಷ ಕೂಡ ಅದೇ ರೀತಿ ಒಂದು ಒಳ್ಳೆ ಟೈಮ್ ಬಿಟ್ಟು ಯೂಟ್ಯೂಬ್ ಕಪ್ 2025ರಲ್ಲಿ ತುಂಬ ಒಳ್ಳೆ ಲಾಂಗ್ ಟೈಮ್ ಬಿಡಲಿ, ಮತ್ತು ಎಲ್ಲ ವ್ಯೂಯರ್ಸು ಸಬ್ಸ್ಕ್ರೈಬರ್ಸ್ಗೂ ಕೂಡ ಒಂದು ಒಳ್ಳೆ ರಸದೌತಣ ನೀಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಆಲ್ ದಿ ಬೆಸ್ಟು ಪ್ರಮೋದ್ ಅನ್ಸಾರನ್ ಟೀಮ್ ಅವ್ರಿಗೆ ಪಿರಿಯಾಪಟ್ಟಣ. ಫ್ರೆಂಡ್ಸ್ ನೋಡಿ ಇವರು TH ಬ್ರದರ್ಸ್ ಲಾಫ್ಟ್ ಅಂತೇಳಿ ಶಿಡ್ಲಘಟ್ಟದಿಂದ. ನೋಡಿ ಇವರು ಕೂಡ ಹೊಸದಾಗಿ ಎಂಟ್ರ್ ಆಗಿದ್ದಾರೆ ಯೂಟ್ಯೂಬ್ ಕಪ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ. ನೋಡಿ ಇವರು ಕೂಡ ಶಿಡ್ಲಘಟ್ಟನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಭಾಗದವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿರಿ, ಅವ್ರು ಒಳ್ಳೆ ಪ್ಲೇಸ್ ಬರಲಿ ಅಂತೇಳಿ ನೀವು ಕೂಡ ಪ್ರೇ ಮಾಡಿರಿ. ಆಮೇಲೆ ಅವರು ಕೂಡ ಒಂದು ಒಳ್ಳೊಳ್ಳೆ ಅಕ್ಕಿಗಳು ಬಿಟ್ಟು ಯೂಟ್ಯೂಬ್ ಕಪ್ 2025 ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ಕಾಂಪಿಟೇಷನ್ ಕೊಡಲಿ ಅಂತ ನಾವು ಕೂಡ ಕೇಳ್ಕೊತಾ ಇದ್ದೀವಿ. ನಾವು ಕೂಡ ಅವ್ರಿಗೆ ವಿಶ್ ಮಾಡ್ತಾ ಇದ್ದೀವಿ ಒಳ್ಳೆ ಲಾಂಗ್ ಟೈಮ್ ಬಿಡಲಿ ಅಂತೇಳಿ. ಆಲ್ ದಿ ಬೆಸ್ಟ್ ಸರ್. ನಮಸ್ಕಾರ ಸ್ನೇಹಿತರೆ, ನಾವು SK ಚಂದ್ರ ಇಂದ್ರನಗರಿಂದ. ನಾವು ಈ ವರ್ಷ 2025 ಯೂಟ್ಯೂಬ್ ಕಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ ಸ್ಟೇಟ್ ಲೆವೆಲಲ್ಲಿ. ಹಾಗೆ ಎಲ್ರಿಗೂ ಗುಡ್ ಲಕ್, ಎಲ್ಲ ಅಕ್ಕಿ ಚೆನ್ನಾಗಿ ಆಡಲಿ. 34 ಜನ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಎಲ್ಲರ ಅಕ್ಕಿ ಚೆನ್ನಾಗಿ ಆಡಲಿ. ಭಾನುವಾರ ನಾವು ಒಳ್ಳೆ ಅಕ್ಕಿನ ಬಿಡೋಂಥ ಪ್ರಯತ್ನವನ್ನು ಮಾಡ್ತೀವಿ. ನಿಮಗೂ ಸಹ ಗುಡ್ ಲಕ್ ಆ್ಯಂಡ್ ಬೆಸ್ಟ್ ಲಕ್. ಬೆಸ್ಟ್ ಆಫ್ ಲಕ್ ಬಾಯ್ಸ್, ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಬೆಸ್ಟ್ ಆಫ್ ಲಕ್ಕು. ಎಲ್ಲರ ಅಕ್ಕಿ ವರ್ಷ 2025 ಸಕ್ಸಸ್ಫುಲ್ಗೆ ಆಡಲಿ ಅಂತ ನಮ್ಮದು ಒಂದು ಕೋರಿಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಇವರು ಅನ್ನಪೂರ್ಣೇಶ್ವರಿ ದಾವಡಿ ಅಂತೇಳಿ ನಮ್ಮ ರಾಜು ಸರ್, ಗೋಪಿ ಆ್ಯಂಡ್ ಫ್ರೆಂಡ್ಸು. ಇವರು ಕೂಡ ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ ಬ್ಯಾಂಗ್ಳೂರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನೋಡಿ ಇವರು ಕೂಡ ತುಂಬ ಒಳ್ಳೊಳ್ಳೆ ಟೈಮ್ಗಳು ಬಿಟ್ಟಿದ್ದಾರೆ, ಒಳ್ಳೊಳ್ಳೆ ಅಕ್ಕಿಗಳೆಲ್ಲ ಇದೆ ಇವ್ರ ಹತ್ರ ಕೂಡ. ಇವರು ಕೂಡ ಒಂದು ಒಳ್ಳೆ ಟಫ್ ಕಾಂಪಿಟೇಟರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಇವ್ರಿಗೂ ಕೂಡ ಆಲ್ ದಿ ಬೆಸ್ಟ್ನ ತಿಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಯೂಟ್ಯೂಬ್ ಕಪ್ 2025 ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ 34 ಮೆಂಬರ್ಸ್ ಅಂದರೆ 34 ಜನ ಪಾರ್ಟಿಸಿಪೆಂಟ್ಸ್ ಕೂಡ ಯಾರ್ಯಾರು ಅಂತೇಳಿ ನೋಡಿದ್ರಿ. ದಯವಿಟ್ಟು ನೀವೆಲ್ಲರೂ ಅಷ್ಟೇ ನಿಮ್ಮ ಡಿಸ್ಟಿಕ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಡಿಸ್ಟಿಕ್ ಅವ್ರು ಗೆಲ್ಲಬೇಕು ಅಂತ ವಿಶ್ ಮಾಡಿ ಎಲ್ಲರಿಗೂ. ಆಮೇಲೆ ಯಾರು ಗೆಲ್ಬೋದು ಅಂತೇಳಿ ಕಮೆಂಟ್ ಮಾಡಿ. ನಾವೆಲ್ಲ ನೋಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀವಿ. ಯಾರು ವಿನ್ ಆಗ್ಬೋದು ಅಂತೇಳಿ ದಯವಿಟ್ಟು ನೀವೆಲ್ಲರೂ ಕಮೆಂಟಲ್ಲಿ ತಿಳಿಸಿ ಅಂತ ನಿಮ್ಮೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಇನ್ನೇನು ಫಸ್ಟ್ ರೌಂಡ್ ಬರುತ್ತೆ, ಇನ್ನು ಸ್ವಲ್ಪ ದಿವಸಕ್ಕೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಎಲ್ಲ ತಿಳಿಸ್ತೀವಿ. ದಯವಿಟ್ಟು ನೀವೆಲ್ಲರೂ ಅಲ್ಲಿವರೆಗೂ ಕಾಯ್ತಾ ಇರ್ತೀರಾ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಉಳ್ಸೋಣ, ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಆದಷ್ಟು ಅಕ್ಕಿ ಶಾಕ್ನ ಕಲ್ಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.